ಸರ್, ನಿಮ್ಮ ಪ್ರಕಾರ ಪುತ್ತೂರಿನಲ್ಲಿ ಇರುವಂತ ಜ್ವಲಂತ ಸಮಸ್ಯೆ ಒಂದು ಸರಿಯಾಗ್ಬಿಟ್ರೆ ಪುತ್ತೂರಿಗೆ ಸಮಸ್ಯೆನೇ ಇಲ್ಲ ಅಂತ? ನೋಡಿ, ನಾನು ಪುತ್ತೂರಿನಲ್ಲಿ ಹುಟ್ಟು ಬೆಳೆದವನು. ನನ್ನ ಊರೇ ಅದು, ನಾನು ಹುಟ್ಟು ಬೆಳೆದವ. ನಾನು ಎಷ್ಟೋ ದೊಡ್ಡ ಪುತ್ತೂರಿನಿಂದ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದಿದ್ದಾರೆ. ಅವರು ದೊಡ್ಡ ದೊಡ್ಡ ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಇಲ್ಲಾಂದ್ರೆ ಸೆಂಟ್ರಲ್ ಮಿನಿಸ್ಟರ್ಗಳು ಆಗಿದ್ದಾರೆ, ಬೇರೆ ಬೇರೆ ಪದವಿಗಳನ್ನು ಹೊಂದಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಪುತ್ತೂರಿನ ಅಭಿವೃದ್ಧಿ ಅವರು ಆದ ಕೂಡಲೇ ಅವರ ಭಾಷಣಗಳನ್ನ ನಾನು ಕೇಳಿದ್ದೀನಿ. ಪುತ್ತೂರಿನ ಅಭಿವೃದ್ಧಿಯ ಆರಂಭ ಆಯಿತು, ಇನ್ನು ಮುಂದೆ ಪುತ್ತೂರು ಬದಲಾವಣೆ ಆಗ್ತದೆ. ಇದನ್ನೆಲ್ಲ ನಾನು ಕೂಡ ಹಿಂದಿನ ಒಂದು ಸೀಟಲ್ಲಿ ಕೂತ್ಕೊಂಡು ಕೇಳಿದ್ದೀನಿ. 15-20 ವರ್ಷದ ಹಿಂದೆ ನಾನು ಒಂದು ಕನಸು ಕಾಣ್ತಾ ಇದ್ದೆ, ಅಭಿವೃದ್ಧಿ ಅಂದ್ರೆ ಏನು ಅಂತ. ಇಟ್ ಶುಡ್ ಬಿ ಬೆಂಚ್ ಮಾರ್ಕ್. ಇವತ್ತಿನವರೆಗೆ ಕುಡಿಯುವ ನೀರಿನ ಇದಿರ್ಲಿಲ್ಲ, ಕುಡಿಯುವ ನೀರಿನ ಹಾಹಾಕಾರ ನಿಲ್ಲಿಲ್ಲ. ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿಲ್ಲ, ಅಷ್ಟು ನದಿಗಳಿದೆ, ಎಲ್ಲ ಇದೆ. ನಾನು ಮೊದಲು ಮಾಡಿರುವಂತದ್ದು ಈಗ 1,010 ಕೋಟಿ ರೂಪಾಯಿಯ ಬಹುಗ್ರಾಮ ಕುಡಿಯುವ ನೀರನ್ನು ಪೂರ್ತಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಫಿಲ್ಟರ್ ಡ್ರಿಂಕಿಂಗ್ ವಾಟರ್ ಕೊಡುವಂತ ಕೆಲಸವನ್ನು ಮಾಡಿದ್ದೀನಿ. ಶುರು ಆಗಿ ಟೆಂಡರ್ ಆಗಿ 400 ಕೋರ್ಸ್ ರಿಲೀಸ್ ಆಗಿದೆ, ಕೆಲಸ ಆರಂಭ ಆಗಿದೆ. 18 ಮಂತ್ಸ್ ಅಲ್ಲಿ ಅದು ಶುರು ಮಾಡ್ಲಿಕ್ಕೆ ಒಂದೇ ಒಂದು ಪ್ರಾಜೆಕ್ಟ್ 1,010 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಿದ್ದಾರೆ. ನಮ್ಮ ಖರ್ಗೆ ಅವರು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಏನು ಅನುದಾನ ಇಲ್ಲ ಬಿಜೆಪಿ ಶಾಸಕರ ಆರೋಪ, ಇದು ಸುಳ್ಳ? ನಾನು 1,470 ಕೋಟಿ ಫಸ್ಟ್ ಇಯರ್ ಅಲ್ಲಿ ತೆಗೆದಿದ್ದೀನಿ. ಅಧಿಕಾರಕ್ಕೆ ಬಂದು 1.5 ವರ್ಷದಲ್ಲೇ ಏನು ಕೊಡ್ಲಿಲ್ಲ. 1,470 ಕೋಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ, ಅದರಲ್ಲೂ 1,010 ಕೋಟಿ ಕುಡಿಯುವ ನೀರಿಗೆ ಒಂದೇ ಶಾಟ್. ಅದು ಟೆಂಡರ್ ಆಗಿ ಅವ್ರಿಗೆ 470 ಕೋಟಿ ರಿಲೀಸು ಆಗಿದೆ. ಆ ತರ ಏನಿಲ್ಲ. ನೋಡಿ, ನಮಗೆ ಐಡಿಯಾ ಇರಬೇಕು ಮೊದಲು. ನಮಗೆ ಯು ಶುಡ್ ನೋ ಹೌ ಫೈಲ್ ವಿಲ್ ಮೂವ್, ಯು ಶುಡ್ ನೋ ವಾಟ್ ಈಸ್ ದ ಡೆವಲಪ್ಮೆಂಟ್. ನಾನು 22 ವರ್ಷದಿಂದ ಡಿ ವಿ ಸದಾನಂದ ಗೌಡರ ಜೊತೆಯಲ್ಲಿ ಇದ್ದು ಫೈಲ್ ಎಲ್ಲಿ ಹೋಗ್ತದೆ, ಹೇಗೆ ಹೋಗ್ತದೆ, ಯಾವ ರೀತಿ ಕೆಲಸ ಆಗ್ತದೆ, ಎಲ್ಲಿ ಕೆಲಸ ಆಗ್ತದೆ ನನಗೆ ಗೊತ್ತಿದೆ. ಒಂದು ವಿಚಾರ ಹೇಳ್ತೇನೆ ಅಂತ, ಇಂಥ ಒಂದು ಅಷ್ಟು ಯೋಜನೆಗಳು, ಕುಡಿಯುವ ನೀರುದು ಒಂದಾಯ್ತು. ಉದ್ಯಮಗಳು ಸೃಷ್ಟಿ ಆಗ್ಬೇಕು. ಉದ್ಯಮಗಳಿಗೆ KMF ಗೆ 15 ಎಕರೆ ಜಾಗ ಕೊಡುವಂತ ಕೆಲಸವನ್ನು ಮಾಡಿದೀವಿ. ಪಶುವೈದ್ಯಕ ಕಾಲೇಜನ್ನು ಆರಂಭ ಮಾಡುವಂತ ಕೆಲಸವನ್ನು ಮಾಡಿದೀವಿ. KCA ಗೆ ಗ್ರೌಂಡ್ ಮಾಡ್ಲಿಕ್ಕೆ 20 ಎಕರೆ ಜಾಗವನ್ನು ಕೊಟ್ಟಿದ್ದೀವಿ. ನಮ್ಮ ಇದಕ್ಕೆ ಮೆಡಿಕಲ್ ಕಾಲೇಜು, ನಮ್ಮ ಆಯುಷ್ನವರಿಗೆ 1.5 ಎಕರೆ ಜಾಗ ಕೊಟ್ಟು ಅಲ್ಲಿ 30 ಬೆಡ್ಡಿನ ಆಯುಷ್ ಆಸ್ಪತ್ರೆ ಬರ್ತದೆ. ಮೆಡಿಕಲ್ ಕಾಲೇಜಿಗೆ ಈಗ ಪ್ರಯತ್ನವನ್ನು ಮಾಡಿ, ನೆಕ್ಸ್ಟ್ ನನ್ನ ಎಜೆಂಡಾ ಇರುವಂತದ್ದು ಮೆಡಿಕಲ್ ಕಾಲೇಜ್ ಪುತ್ತೂರಿಗೆ ಬರಬೇಕು. 40 ಎಕರೆ ಜಾಗವನ್ನು ನಿಗದಿ ಮಾಡಿ ಪುತ್ತೂರಿಗೆ ಗವರ್ಮೆಂಟ್ಗೆ ಕಳಿಸಿಕೊಟ್ಟಿದ್ದೀವಿ, ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಮುಖ್ಯಮಂತ್ರಿ ಹತ್ರ ಯಾವಾಗಲೂ ಕಂಡೋಗ ಬೇಡಿಕೆಯನ್ನು ಇಡ್ತಾ ಇದ್ವಿ, ನಮಗೆ ಮೆಡಿಕಲ್ ಕಾಲೇಜ್ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದು ಸಿಕ್ಕಿದ್ರೆ ನನ್ನ 5 ಯೋಜನೆಗಳು, ಇದು ಕೂಡ ಒಂದು ಟೂರಿಸಂ ಆಗಿ ಮಾರ್ಪಾಡು ಮಾಡಬೇಕಂತ ಅದು ಯೋಜನೆಗಳಿದೆ. ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು. ಕೆಲವು ಯೋಜನೆಗಳನ್ನು ನಾವು ಓದಬೇಕು. ನೋಡಿ, ಖೇಲೋ ಇಂಡಿಯಾದಲ್ಲಿ 25 ಕೋಟಿ ಸಿಗ್ತದೆ ಕೇಂದ್ರ ಸರ್ಕಾರ. ನಮ್ಮ ಹತ್ರ 20 ಎಕರೆ ಜಾಗ ಇರಬೇಕು. 20 ಎಕರೆ ಜಾಗವನ್ನು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ಗೆ ರಿಸರ್ವ್ ಮಾಡುವಂತ ಕೆಲಸವನ್ನು ಮಾಡಿದ್ದೀವಿ. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರಸಾದಂ ಸ್ಕೀಮ್ ಅಂತ ಟೂರಿಸಂ ಡೆವಲಪ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ 60-40 ಅಲ್ಲಿ ಸಿಗ್ತದೆ. ಅದಕ್ಕೆಲ್ಲ ಡೆವಲಪ್ ಮಾಡಿ, ಅಪ್ಗ್ರೇಡ್ ಮಾಡಿ, DPR ಮಾಡಿ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಮೂಲಕ ಸೆಂಟ್ರಲ್ ಕಳಿಸಿದ್ದೀನಿ. ಸೆಕ್ರೆಟರಿ, ನಮ್ಮ ಚೀಫ್ ಸೆಕ್ರೆಟರಿ ಹತ್ರ ಲೆಟರ್ ತಗೊಂಡಿದ್ದೀನಿ, MP ಲೆಟರ್ ತಗೊಂಡಿದ್ದೀನಿ. ಇಲ್ಲಿ ಸೆಕ್ರೆಟರಿ ಹತ್ರ ಮಾತಾಡುವಂತ ಕೆಲಸವನ್ನು ಮಾಡಿದ್ದೀನಿ. ಈ ತರ ಹೋದ್ರೆ ಮಾತ್ರ ಅನುದಾನಗಳು ಬರ್ತದೆ ಹೊರತು, ಅನುದಾನಗಳು ಬರುದಿಲ್ಲ ಅಂತ ಮನೆಯಲ್ಲಿ ಕೂತಿ ಕೇಳಿದ್ರೆ ಅದು ಮನೆಗೆ ಬರುದಿಲ್ಲ. ನಾವು ಫಾಲೋ ಅಪ್ ಮಾಡಬೇಕು. ಯಾವ ಸ್ಟೆಪ್ ಒಂದು ರೆಕಾರ್ಡ್ಗಳನ್ನು ಬಿಲ್ಟ್ ಅಪ್ ಮಾಡಬೇಕು, ಆದ್ರೆ ಮಾತ್ರ ಅದು ಬರುವಂತದ್ದು. ಪ್ರಸಾದಂ ಸ್ಕೀಮ್ ನಮ್ಗೆ ಅಲಾಟ್ ಆದ್ರೆ 50 ಕೋಟಿ ಬರ್ತದೆ. ಖೇಲೋ ಇಂಡಿಯಾದಲ್ಲಿ ಬಂದ್ರೆ 25 ಕೋಟಿ ಬರ್ತದೆ. ಕುಡಿಯೋ ನೀರುದು ಹಾಗೇನೆ ನಾವು ಮಾಡಿದ್ದು. ಇಲ್ಲಿಂದ ಪುಟ್ಟಪ್ ಮಾಡಿ ಸೆಂಟ್ರಲ್ 50-50 ಕನ್ನಡ ರಾಜ್ಯ ಸರ್ಕಾರ ಕೊಡ್ಲೇಬೇಕು. ಅಲ್ಲಿಂದ 50 ಬಂದಿದೆ, ಅದು ಹೋಗ್ತದೆ 500 ಕೋಟಿ, ಇದು 500 ಕೋಟಿ ಹೋಗ್ತದೆ. ಸೊ ಈ ರೀತಿ ನಾವು ನಾಲೆಜ್ ಇದ್ರೆ, ನಮಗೆ ವಿಚಾರಗಳು ಗೊತ್ತಿದ್ರೆ ಖಂಡಿತ ಪಡ್ಕೊಳ್ಳುವಂತ ಕೆಲಸಗಳನ್ನು ಮಾಡಬಹುದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.